ಎಲ್.ಕೆ. ಅಡ್ವಾಣಿಗೆ ಶ್ರೀರಾಮಚಂದ್ರನ ಮಂದಿರವನ್ನ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡುವ ಈ ಹಂತದವರೆಗೂ ಕೂಡ ಸಂಪೂರ್ಣ ಧಾರೆ ಎರೆದಂತ ಎಲ್.ಕೆ. ಅಡ್ವಾಣಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಮಂತ್ರಣವನ್ನ ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನಿಂದ ಅಡ್ವಾಣಿಗೆ ಅಧಿಕೃತವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಜನವರಿ 22ನೇ ತಾರೀಕಿಗೆ ಅಯೋಧ್ಯೆಗೆ ಎಲ್.ಕೆ. ಅಡ್ವಾಣಿ ತೆರಳುತ್ತಾರೆ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸುತ್ತಾರೆ ಎಲ್.ಕೆ. ಅಡ್ವಾಣಿ. ರಾಮ ಮಂದಿರ ನಿರ್ಮಾಣಕ್ಕೆ ರಥಯಾತ್ರೆಯನ್ನ ಮಾಡಿದ್ದಂತ ಎಲ್.ಕೆ. ಅಡ್ವಾಣಿ ಅವರಿಗೆ ಈಗ ಎಲ್.ಕೆ. ಅಡ್ವಾಣಿಗೆ ರಾಮ ಮಂದಿರದ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ, ಆ ಪುಣ್ಯ ದಿನಕ್ಕೆ, ಆ ಪುಣ್ಯ ಕ್ಷಣಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆರೋಗ್ಯದ ಸಮಸ್ಯೆಯಿಂದ ಎಲ್.ಕೆ. ಅಡ್ವಾಣಿ ಅವರು ಬರೋದಿಲ್ಲ ಅನ್ನೋ ಮಾತುಗಳೆಲ್ಲವೂ ಕೂಡ ಇತ್ತು. ಆದರೆ ಈಗ ಎಲ್.ಕೆ. ಅಡ್ವಾಣಿ ಅವರಿಗೆ ಅಧಿಕೃತವಾಗಿ ರಾಮ ಮಂದಿರ ಉದ್ಘಾಟನೆಗೆ, ಪ್ರಾಣ ಪ್ರತಿಷ್ಠಾಪನೆ, ಶ್ರೀರಾಮನ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಆಮಂತ್ರಣವನ್ನು ಕೊಟ್ಟಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನಿಂದ ಅಡ್ವಾಣಿಗೆ ಅಧಿಕೃತವಾಗಿ ಆಹ್ವಾನವನ್ನು ಕೊಡಲಾಗಿದೆ. ಜನವರಿ 22ಕ್ಕೆ ಅಯೋಧ್ಯೆಗೆ ಎಲ್.ಕೆ. ಅಡ್ವಾಣಿ ತೆರಳುತ್ತಾರೆ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸುತ್ತಾರೆ ಎಲ್.ಕೆ. ಅಡ್ವಾಣಿ. ರಾಮ ಮಂದಿರ ನಿರ್ಮಾಣಕ್ಕೆ ರಥಯಾತ್ರೆಯನ್ನ ಮಾಡಿದ್ರು. ಸೋಮನಾಥೇಶ್ವರದಿಂದ ರಥಯಾತ್ರೆಯನ್ನ ಮಾಡಿದ್ರು ಎಲ್.ಕೆ. ಅಡ್ವಾಣಿ ಅವರಿಗೆ. ಸುಮಾರು 6,000ಕ್ಕೂ ಹೆಚ್ಚು ಜನರಿಗೆ ಆಮಂತ್ರಣವನ್ನು ನೀಡಲಾಗಿದೆ. ದೇಶದ ಪ್ರಮುಖ ಗಣ್ಯರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರುವಂಥ ಪ್ರಮುಖರಿಗೆ, ಸೆಲೆಬ್ರಿಟಿಗಳಿಗೆ, ಸಚಿನ್ ತೆಂಡೂಲ್ಕರ್ ಆದಿಯಾಗಿ ಇವರೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಈಗ ಎಲ್.ಕೆ. ಅಡ್ವಾಣಿ ಅವರಿಗೆ ಅಧಿಕೃತವಾಗಿ ವಿಶ್ವ ಹಿಂದೂ ಪರಿಷತ್ನಿಂದ ಅಡ್ವಾಣಿಗೆ ಅಧಿಕೃತವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಎಲ್ಲ ಪ್ರಮುಖರಿಗೆ, ಯಾರ್ಯಾರು ಶ್ರೀರಾಮ ಮಂದಿರದ ಈ ಹಂತದವರೆಗೂ ಕೂಡ ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಸಂಪೂರ್ಣವಾದಂತಹ ಎಲ್ಲವನ್ನು ಅರ್ಪಣೆ ಮಾಡಿದವರು, ಅವರನ್ನು ಆಮಂತ್ರಣ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್.ಕೆ. ಅಡ್ವಾಣಿ ಅವರಿಗೆ ವಿಶೇಷವಾಗಿ ಅವರು ಸಂಪೂರ್ಣ ದಾರಿ ಎರೆದಿದ್ದಾರೆ ಈ ರಾಮ ಮಂದಿರವನ್ನು ನಿರ್ಮಾಣಕ್ಕೋಸ್ಕರ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ನಿಖಿಲ್ ಸಂಪರ್ಕದಲ್ಲಿದ್ದಾರೆ. ನಿಖಿಲ್, ಅಡ್ವಾಣಿಯ ಪಾತ್ರ ಶ್ರೀರಾಮ ಮಂದಿರದ ನಿರ್ಮಾಣದಲ್ಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಹಳ ದೊಡ್ಡದು. ಅವ್ರಿಗೀಗ ಆಹ್ವಾನವೂ ಕೂಡ ಹೋಗಿದೆ, ಆಮಂತ್ರಣ ಹೋಗಿದೆ. ಸದ್ಯದ ಮಾಹಿತಿ ಏನಿದೆ ನಿಖಿಲ್? ಖಂಡಿತ ರಂಜಿತ್, ನೀವು ಹೇಳಿದಾಗೆ ಇಡೀ ರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ. ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರುವಂತಹ ಈ ಸಂದರ್ಭದಲ್ಲಿ ಅಡ್ವಾಣಿ ಅವರ ಪಾತ್ರ ಅತಿ ದೊಡ್ಡದು. ಅದರಲ್ಲೂ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ನಿರಂತರವಾಗಿ ಹೋರಾಟವನ್ನ ಮಾಡಿ, ಸಂಘಟನೆಯನ್ನ ಮಾಡಿ, ಇಡೀ ದೇಶದಾದ್ಯಂತ ಸಂಚಾರವನ್ನ ಕೂಡ ಮಾಡಿದ್ರು, ಕರಸೇವೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಈಗ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅವರ ಅಮೂಲ್ಯ ಕೊಡುಗೆಯನ್ನ, ಅವರ ಅಮೂಲ್ಯ ಈ ಹೋರಾಟವನ್ನ ನೆನಪಿಸಿ ಅವರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಭಾರತೀಯರು ಕೂಡ ಮತ್ತು ಅವರ ಅದೇ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೂಡ, ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಇಡ್ತಾ ಇದ್ರು. ಅವರಿಗೆ ಅಧಿಕೃತ ಆಹ್ವಾನ ಕೂಡ ಹೋಗಿತ್ತು. ಆದ್ರೆ ಅವರು ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರಲ್ಲ ಅನ್ನುವಂತಹ ಸುದ್ದಿಗಳು ಆಗ್ತಾ ಇತ್ತು. ಇದನ್ನೇ ಸ್ವತಃ ಕಾಂಗ್ರೆಸ್ ಮತ್ತು ವಿಪಕ್ಷ ನಾಯಕರು ಕೂಡ ದೊಡ್ಡ ಅಸ್ತ್ರವಾಗಿ ಬಳಸ್ತಾ ಇದ್ರು. ಅಡ್ವಾಣಿ ಅವರು ಯಾಕೆ ಬರ್ತಾ ಇಲ್ಲ ಕಾರ್ಯಕ್ರಮಕ್ಕೆ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಮಾಡಿದ್ರು. ಈಗ ಸ್ವತಃ ವಿಶ್ವ ಹಿಂದೂ ಪರಿಷತ್ನಿಂದ ಒಂದು ಅಧಿಕೃತ ಮುದ್ರೆ ಸಿಗ್ತಾ ಇದೆ. ಅಡ್ವಾಣಿ ಅವರು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ಅನ್ನುವಂಥದ್ದು. ಇದು ಬಹುತೇಕ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಸಂತಸವನ್ನ ಉಂಟು ಮಾಡುವಂತಹ ವಿಚಾರ. ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭ ಮತ್ತು 22ನೇ ತಾರೀಕಿನ ಅತಿ ದೊಡ್ಡ ಕಾರ್ಯಕ್ರಮ, ಇಡೀ ಜಗತ್ತೇ ತಿರುಗಿ ನೋಡ್ತಾ ಇರುವಂತಹ ಕಾರ್ಯಕ್ರಮ, ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್.ಕೆ. ಅಡ್ವಾಣಿ ಅವರು ಇದರ ಇಡೀ ಹೋರಾಟದ ಸ್ವರೂಪವನ್ನ, ದಿಕ್ಕನ್ನ ಬದಲಾಯಿಸಿದಂತಹ ಪ್ರಮುಖ ನಾಯಕರು, ಬಿಜೆಪಿಯ ಭೀಷ್ಮ ಅಂತ ಕರೆಸಿಕೊಳ್ತಾರೆ. ಇವರು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ಮತ್ತಷ್ಟು ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ತರ್ತಾ ಇದೆ ರಂಜಿತ್. ಓಕೆ ನಿಖಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.